ಈ ಸರ್ಕಾರಗಳು ಬಿಡ್ತಾರ ಅಂದ್ರೆ ರೈಲು ಬಿಡಲಿಲ್ಲ, ಇದ್ದ ರೈಲದ ರೇಟ್ ಏರಿಸ್ಕೊಂತು ನೋಡಿ. ಇವ್ರ ಕಾಲ ಸಾಕಾಗಿ ಹೋಗ್ಬಿಟ್ಟೈತೆ ರೀ. ಅಲ್ರಿ ಬೆಂಗಳೂರಿಗೆ ಏನು ತುಸ ಜನಸಂಖ್ಯೆ ಐತೆ, ಎಷ್ಟು ಮಾಡಿದ್ರು ಹಂಗೆ ಜನ ಮಂದಿ ಬರ್ತಾರೆ. ಅದು ಎಲ್ಲಿ ಹೋಗ್ತಾರೋ ಏನು ಕಾಲಿಡಕ್ಕೆ ಸಂದು ಹಿಡಿದಿಲ್ರಪ್ಪ. ಹಾಗಾಗಿ ಇವರು ಆಯ್ತು ಹಂಗಂದ್ರೆ ಇಷ್ಟೆಲ್ಲ ಗದ್ದಲ ಐತಲ್ಲಪ್ಪ, ಗಾಡಿ ಓಡಾಡ್ತಾವ, ಲಾರಿ ಓಡಾಡ್ತಾವ, ಬಸ್ ಓಡಾಡ್ತಾವ, ಕಾರ್ ಓಡಾಡ್ತಾವ ಅಂಥೇಳಿ ಮೆಟ್ರೋ ರೈಲ್ ಮಾಡಿದ್ರು. ಆತು ಬಿಡು, ಇನ್ನು ಬೇಸಿ ಆಯ್ತು, ಮಂದಿಗೆ ಅಡ್ಡಾಡಕ್ಕೆ ಚಲೋ ಆಕೈತೆ ಅಂತ ಮಾಡಿದ್ರೆ ಈಗ ಆ ರೇಟ್ ಏರ್ಸೋದ್ರ ಮೇಲೆ ಏರ್ಸೋದು ಅಲ್ರಿ. ಏನು ರೊಕ್ಕ ನಮಗೆ ಕಲ್ಲ, ಬರೀ ರೊಕ್ಕ ತೊಗೊಂಡು ಹಿಂಗೆ ಮಾಡಿದ್ರೆ ನಮಗೆ ಸಿಟ್ಟು ಬರೋಂಗಿಲ್ಲನ್ರಿ? ಸಿಟ್ಟು ಬರ್ತೈತೆ ನಮಗೆ ಅಲ್ರಿ. ಎಷ್ಟನ್ನು ಏರ್ಸಿರಿ, ಮೊನ್ನೆನೂ ಏರ್ಸಿರಿ, ಈಗ ಮತ್ತೂ ಏರ್ಸಿರಿ. ಹೋಗಿ ಕೇಳಿದ್ರೆ ಯಾಕೆ ಏರ್ಸಿರಿ ಅಂದ್ರೆ ಇಲ್ಲರಪ್ಪ ಮತ್ತು ಅದು ತುಟ್ಟಿ ಆಗೈತೆ, ಇದು ತುಟ್ಟಿ ಆಗೈತೆ. ನಿಮ್ಗೆ ಅಷ್ಟು ತುಟ್ಟಿ ಹಾಕವನ, ನಮಗೆ ತುಟ್ಟಿ ಆಗಂಗಿಲ್ಲನ. ನಮಗೆ ಎಲ್ಲ ಸಾಮಾನು ತರ್ಬೇಕಾದ್ರೆ ಅಂಗಡಿಯಾಗ ಹೋದ್ರೆ ತುಟ್ಟಿ, ಪೆಟ್ರೋಲ್ ತುಟ್ಟಿ, ಗಾಡಿ ಮೇಲೆ ಅಡ್ಡಾಡ್ಬೇಕಂತ ಅಂದ್ರೆ ಅಲ್ರಿ. ಇಷ್ಟೆಲ್ಲ ಇದ್ರೆ ಯಾಕೆ ಮಾಡಕ್ಕೆ ಹೋಗ್ತೀರಿ ನೀವು? ನಾವು ನಡ್ಕೊತಾನೆ ಅಡ್ಡಾಡ್ತೀವಿ. ಏನು ರೀ, ನಮಗೆಲ್ಲ ಜನ ಇದು ಮಾಡ್ತಾರಪ್ಪ, ನೀವು ಹಿಂಗೆ ಮಾಡಬಾರ್ದು. ಎಷ್ಟು ಏರ್ಸಿರಿ ನೀವು ನೋಡ್ರಿ, ನಿಮ್ಗೆ ಬುದ್ಧಿ ಐತನ? ಮಂದಿ ಹೊರಗೆ ಬರ್ರಿ, ನೀವು ಜಗ್ಗ ಬಯಕತ್ತಾರೆ ಮಂದಿ ಅಲ್ರಿ. ರೈಲ್ನಾಗ ಅಡ್ಡಾಡೋ ಅಂತ ನೀವೇ ಹೇಳ್ತೀರಿ ಅಲ್ರಿಪ್ಪ, ಜನಸಂಖ್ಯೆ ಭಾಳ ಆಕೈತಿ, ನೀವು ನಂಗೆ ಗಾಲಿ ಗಿಲಿ ಸಿಕ್ಕಬಾರ್ದು, ನಿಮ್ಮ ಬಗ್ಗೆ ಕಾಳಜಿ ಐತಿ ಅಂಥೇಳಿ ಮೆಟ್ರೋದಾಗ ಅಡ್ಡಾಡೋ ಅಂತೀರಿ. ಮೆಟ್ರೋದಾಗ ಅಡ್ಡಾಡೋದು ದಬಾಸ್ ರೇಟ್ ಏರಿಸ್ತೀರಿ. ನಾವೆಲ್ಲಿ ಅಡ್ಡಾಡ್ಬೇಕು ರೀ? ಸೈಕಲ್ ತೊಗೊಳ್ಳೋಣ? ಸೈಕಲ್ ತೊಗೊಂಡ್ರು ಬರೋಂಗಿಲ್ಲ ರೀ, ಯಾಕಂದ್ರೆ ಅಲ್ಲಿಯೂ ರಶ್ ಇರುತ್ತೆ. ಸಂಧ್ಯಾಗ ಹೋಗಕ್ಕೆ ಬಿಡ್ತಾರನ್ರಿ ಮಂದಿ. ಇಂಥವೆಲ್ಲ ಬಿಟ್ಬಿಡ್ರಿ, ಮೊದ್ಲು ರೈಲಿಗೆ ದರ ಇಳಿಸ್ರಿ ಅಂತೇಳಿ ನಮ್ಮ ಮಂದಿ ಎಲ್ಲ ಗಂಟು ಬಿದ್ದಾರ. ನೋಡ್ರಪ್ಪ, ಹಿಂಗೆ ಆತಂದ್ರೆ ಸರಿ ಆಗಂಗಿಲ್ಲ ಭಾಳ. ಮತ್ತು ಮುಂದಿನ ದಿವಸದಾಗ ತ್ರಾಸ ಆಕೈತೆ ನೋಡ್ರಿ.